ಎಲ್ಲ ಜೀವರ ಅಧಿಪತಿಗಳಾದ ವಾಯುದೇವರು ಎಲ್ಲ ಜೀವರ ಪರವಾಗಿ ಮುಖ್ಯ ಪ್ರಾಣದೇವರು ತಾವು ಭಗವಂತನ ಎದುರಿಗೆ ನಿಂತುಕೊಂಡು ವಿಜ್ಞಾಪನೆ ಮಾಡ್ತಾರಂತೆ. ಎರಡು ಕೈ ಜೋಡಿಸಿ, ಎಲ್ಲಿ ನಮ್ಮ ಈ ಪ್ರಾಣದೇವರಿದೆಯಲ್ಲ, ಹೀಗೆ ಬಾಯಿ ಹತ್ರ ಕೈ ಇಟ್ಕೊಂಡ್ರು ಪ್ರಾಣದೇವರು, ಅದು ವಿಜ್ಞಾಪನೆ ಮಾಡುವಂತಹ ಪ್ರಾಣದೇವರ ರೂಪ. ಅದು ಹೀಗೆ ಕೈ ಇಟ್ಕೊಂಡು ವಿಜ್ಞಾಪನೆ ಮಾಡ್ತಾರಂತ. ನಾವು ಪ್ರಾಣದೇವರ ಹಿಂದೆ ಹೋಗಿ ನಿಂತ್ಕೊಳ್ಬೇಕು. ನಮಗೆ ನೇರವಾಗಿ ಭಗವಂತನ ಬಳಿಗೆ ಹೋಗುವ ಯೋಗ್ಯತಾ ಇಲ್ಲ, ನಿಮಗಲ್ಲ, ದೇವತೆಗಳಿಗೆ ಇಲ್ಲ. ಎಲ್ಲ ಜೀವರಲ್ಲಿ ಎರಡು ಬಗೆ ಇದ್ದಾರೆ. ಕೆಲವರು ಪ್ರತೀಕಾಲಂಬನರು ಅಂತ, ಕೆಲವರು ಅಪ್ರತೀಕಾಲಂಬನರು ಅಂತ. ಪ್ರತೀಕ ಅಂದ್ರೆ ಪ್ರತಿಮೆಗಳು. ಪ್ರತಿಮೆಗಳಲ್ಲಿ ಭಗವಂತನ ಉಪಾಸನೆ ಮಾಡುವವರು ಅಗ್ನಿಯನ್ನ ಪ್ರತಿಮೆಯನ್ನಾಗಿಟ್ಟುಕೊಂಡು, ಅಥವಾ ಕಲ್ಲಿನ, ಬಂಗಾರದ, ಮಣ್ಣಿನ ಪ್ರತಿಮೆಗಳನ್ನಿಟ್ಟುಕೊಂಡು, ಅಥವಾ ಸೂರ್ಯನನ್ನ ಪ್ರತಿಮೆಯನ್ನಾಗಿಸಿಕೊಂಡು, ಹೀಗೆ ಯಾವುದ್ಯಾವುದೋ ಪ್ರತೀಕಗಳಲ್ಲಿ ಭಗವಂತನ ಚಿಂತನೆಯನ್ನ ಮಾಡುವವರು ಪ್ರತೀಕಾಲಂಬನರು ಅಂತ ಕರೆಸಿಕೊಳ್ತಾರೆ. ಪ್ರತೀಕವೇ ಇಲ್ಲದೆ ಎಲ್ಲ ಕಡೆಗಳಲ್ಲಿ ಕಂಡಲ್ಲೆಲ್ಲ ಅಲ್ದೇವ್ರದಾನ ಹೀಗೆ ಎಲ್ಲಾ ಕಡೆಯಲ್ಲಿ ಭಗವಂತನ ಚಿಂತನೆ ಮಾಡುವವರನ್ನ ಅಪ್ರತೀಕಾಲಂಬನರು ಅಂತ ಕರೀತಾರೆ. ಈ ಎರಡು ಬಗೆಯ ಜೀವರಾಶಿಗಳನ್ನೂ ಭಗವಂತನ ಬಳಿಗೆ ಕರ್ಕೊಂಡು ಹೋಗೋ ಯೋಗ್ಯತಾ ಇರೋದು ಮುಖ್ಯ ಪ್ರಾಣದೇವರಿಗೆ ಮಾತ್ರ. ಹಾಗಾಗಿ ಮುಖ್ಯ ಪ್ರಾಣದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಂತ. ನಾವು ಸಮುದ್ರ ಮಥನದ ಕಥೆಯನ್ನ ಭಾಗವತ ಉಲ್ಲೇಖ ಮಾಡ್ತಾ ಹೇಳುತ್ತೆ, ಮುಖ್ಯ ಪ್ರಾಣದೇವರು ಬೇರೆ ಅಲ್ಲ, ಬ್ರಹ್ಮದೇವರು ಬೇರೆ ಅಲ್ಲ. ಭಗವಂತನ ಬಳಿಗೆ ಎಲ್ಲ ಹೋಗಿದ್ದಾರೆ. ಸೋತ ದೇವತೆಗಳು, ದಾನವರಿಂದ ಸೋತ ದೇವತೆಗಳು ಭಗವಂತನ ಬಳಿ ಹೋದ್ರು. ಎಲ್ಲಿಗೆ? ಕ್ಷೀರ ಸಮುದ್ರಕ್ಕೆ ಹೋಗಿದ್ದಾರೆ. ಕ್ಷೀರ ಸಮುದ್ರಕ್ಕೆ ಹೋದಾಗ ಅಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದಾಗ ಭಗವಂತ ಬಂದು ಹೀಗ್ ಮಾಡ್ರಿ ಅಂತ ಉಪದೇಶ ಮಾಡಿದ. ಆದ್ರೆ ಆ ಉಪದೇಶ ಯಾವ ದೇವತೆಗಳಿಗೂ ಕೇಳಿಸ್ಲಿಲ್ಲ. ಬ್ರಹ್ಮದೇವರಿಗೆ ಭಗವಂತ ಕಂಡ, ಅವನಾಡಿದ ಮಾತು ಕೇಳಿಸ್ತು. ರುದ್ರದೇವರಿಗೆ ಭಗವಂತ ಕಾಣಲಿಲ್ಲ, ಬೆಳಕಿನ ಪುಂಜ ಕಾಣಿಸ್ತು. ಏನೋ ಮಾತಾಡಿದ್ದು ಅಂತ ಅಸ್ಪಷ್ಟವಾಗಿ ಗೊತ್ತಾದ್ರೆ, ಅದರ ಕೆಳಗಿನ ಇಂದ್ರ ಕಾಮಾದಿ ದೇವತೆಗಳಿಗೆ ಭಗವಂತ ಬಂದಿದ್ದು ಗೊತ್ತಾಗಿಲ್ಲ, ಮಾತಾಡಿದ್ದು ಕೇಳುತ್ತಲೂ ಇಲ್ಲ. ಸುಮ್ಮನೆ ಬ್ರಹ್ಮದೇವರು ಏಕಪಾತ್ರಾಭಿನಯ ಮಾಡ್ತಾ ಇರೋ ಹಾಗನ್ನಿಸ್ತು ಅವರಿಗೆಲ್ಲ. ಆಮೇಲೆ ಅವರಿಗೆಲ್ಲ ಬ್ರಹ್ಮದೇವರು ಹೇಳಿದ್ರಂತೆ, ಭಗವಂತನ ಆದೇಶ ಇದು, ಭಗವಂತ ಹೀಗೆ ಹೇಳಿದ್ದಾನೆ, ನಿಮ್ಮ ಕರ್ತವ್ಯ ಇದು ಅಂತ. ಇದು ವಾಯುದೇವರ ಸಾಮರ್ಥ್ಯ, ಬ್ರಹ್ಮದೇವರ ಸಾಮರ್ಥ್ಯ ಇದು. ಹಾಗಾಗಿ ಎಲ್ಲ ಜೀವರಾಶಿಗಳು ವಾಯುದೇವರ ಹಿಂದೆ ಹೀಗೆ ನಿಂತ್ಕೊಳ್ಬೇಕಂತ. ಮತ್ತು ಇನ್ನೊಂದು ಏನಂದ್ರೆ, ಭಗವಂತ ಎಲ್ಲ ಶ್ರುತಿ ಸ್ಮೃತಿಗಳ ಮೂಲಕವಾಗಿ ನಮಗೆಲ್ಲ ಅನೇಕ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆಹಾರ ಸಂಧ್ಯಾ ಮುಪಾಸೀತ, ಅಗ್ನಿಹೋತ್ರವನ್ನು ಮಾಡು, ದೇವ ಕಾರ್ಯವನ್ನು ಮಾಡು, ಪಿತೃಕಾರ್ಯವನ್ನು ಮಾಡು, ಉಪಾಸನಾದಿಗಳನ್ನು ಮಾಡು, ಎಲ್ಲ ನಮಗೆ ಉಪದೇಶ ಕೊಟ್ಟು ಆಜ್ಞೆ ಮಾಡಿದ್ದಾನೆ. ಶ್ರುತಿ ಸ್ಮೃತಿ ಹರೇರಾಗಿ. ಆದರೆ ನಾವು ಎಷ್ಟನ್ನ ಅದರಲ್ಲಿ ಅನುಸರಿಸಿಕೊಂಡು ಹೋಗಿದ್ದೇವೆ? ನಮ್ಮ ದೇಶಾಚಾರ, ಕಾಲಾಚಾರ, ನಮ್ಮ ವಯೋಸಹಜವಾದ ದೌರ್ಬಲ್ಯಗಳು, ಅಥವಾ ಏನೋ ಮತ್ತೊಂದು ಮಗದೊಂದು ಕಿರಿಕಿರಿಗಳಿಂದಾಗಿ ನಾವು ಅದರಲ್ಲಿ ಬಿಟ್ಟದ್ದೇ ಜಾಸ್ತಿ ಅನುಸರಿಸಿದ್ದಕ್ಕಿಂತ. ತಪ್ಪು ಮಾಡಿದರೆ, ಮನೆಯಲ್ಲಿ ಏನಾದರೂ ತಪ್ಪು ಮಾಡಿದರೆ ಮಕ್ಕಳು ಅಪ್ಪನ ಹತ್ರ ಹೋಗಲ್ಲ. ಹೆದರಿಕೆ ಅಪ್ಪಂಗೆ. ಏನ್ ಮಾಡ್ತಾವೆ ಮಕ್ಕಳೇ? ಅಮ್ಮನ ಸೇರಿಗೆ ಹಿಂದೆ ನಿಂತ್ಕೊಳ್ತಾವೆ. ಅಮ್ಮ ಹೋಗಿ ಅಪ್ಪನ ಹತ್ರ ಹೇಳಬೇಕು, ಏನೋ ಪಾಪ ಮಗು ಮಾಡ್ತು ಬಿಡಿ, ಅದು ಯಾಕೆ ಸಿಟ್ಟು ಮಾಡ್ಕೊಳ್ತೀರಿ ಅಂದ್ರೆ ಅಪ್ಪನೂ ತಣ್ಣಗಾಗ್ತಾನೆ. ಅಪ್ಪನೂ ಮಗುನ್ ಕಂಡ್ರೆ ಬಡದೇ ಬಿಡ್ತಾನೋ ಏನೋ. ಆದ್ರೆ ಅಮ್ಮನ ಮೂಲಕ ಶಿಫಾರಸು ಬಂದ್ರೆ ಅಪ್ಪ ಸ್ವಲ್ಪ ಶಾಂತ ಆಗುವಂತೆ. ನಾವಿಷ್ಟೆಲ್ಲ ಬಿಟ್ಕೊಂಡೆಲ್ಲ ತಪ್ಪು ಮಾಡ್ಕೊಂಡು ದೇವ್ರ ಹತ್ರ ಮುಖ ಹೇಗೆ ತೋರಿಸೋದು? ತಪ್ಪಿತಸ್ಥರು ನಾವೆಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ವಾಯುದೇವರನ್ನ ಮಾತರ್ಮೇ, ನೀನ್ ನಂಗೆ ತಾಯಿ, ವಾಯುದೇವರೇ ನೀವು ನನಗೆ ತಾಯಿ ಇದ್ದ ಹಾಗೆ ಅಂತ ಹೇಳಿ ವಾಯುದೇವರ ಹಿಂದೆ ನಿಂತ್ಕೊಂಡ್ರೆ ವಾಯುದೇವರು ಹೀಗಿಟ್ಕೊಂಡು ಭಗವಂತನ ಮುಂದೆ ವಿಜ್ಞಾಪನೆ ಮಾಡಿಕೊಳ್ತಾರನ್, ಸ್ವಾಮಿ ಏನೋ ಈ ಸತಿ ಹೀಗೆ ತಪ್ಪಾಗಿಬಿಟ್ಟಿದೆ, ನನ್ನೊಂದು ಸತಿ ಕ್ಷಮಾ ಮಾಡಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಇವನಿಗೆ? ನಿನ್ನನ್ನೇ ನಂಬಿಕೊಂಡು ಬಂದ ಭಕ್ತ ಇದ್ದಾನೆ, ಹಾಗಾಗಿ ಇವನನ್ನು ಉದ್ಧಾರ ಮಾಡು ಅಂತ ವಾಯುದೇವರು ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ತ್ವತ್ತಾತಂ, ನಿಮ್ಮ ತಂದೆಯಾದಂತಹ ಭಗವಂತ ಅಚ್ಯುತನನ್ನ ಮಯಿ ಸುಪ್ರಸನ್ನಂ ಅಧುನಾ ವಿಜ್ಞಾಪ್ಯ ಅಂಜಸಾ ಕುರು, ಚೆನ್ನಾಗಿ ನನ್ನ ಮೇಲೆ ಪ್ರಸನ್ನ ಆಗಬೇಕು ಭಗವಂತ. ಹಾಗೆ ತಾವು ಮಾಡ್ರಿ. ಹೇ ಸ್ವಾಮಿನ್ ಪ್ರಾಣಗಣಾಧಿನಾಥ ದಯಯ ದಾಸಂಹಿ ಮಾಂ ಪಾಲಯ, ನನ್ನನ್ನ ದಯಮಾಡಿ ನೀವು ಸಂರಕ್ಷಣೆ ಮಾಡ್ರಿ ಅಂತ ಮೊದಲನೆಯ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೇಳ್ತಾ ಇದ್ದಾರೆ. ತ್ವಯುತ್ತಿಷ್ಠತಿ ಯತ್ಕಲೇವರಮಭೂತ್ ಪಾತೈಕ ಪಾತ್ರಂ ಸುರಾಹ ತ್ರಾತುಂ ನೈವ ಹಿ ಶೇಕುರಾದಿ ಪುರುಷೋಪ್ಯಾಸೀದುಪೇಕ್ಷಾರತಃ ಶ್ವಾಸಾಖ್ಯಂ ಮನುಮಸ್ಯ ಯತ್ತವ ವಶಂ ಬ್ರೂತೆ ವಿಗೀತಾ ಶ್ರುತಿ ಸತ್ವಂ ಪ್ರಾಣಗಣಾಧಿನಾಥ ದಯಯ ದಾಸಂ ಹಿ ಮಾಂ ಪಾಲಯ. ಅವರಂತ ಇದ್ದಾರೆ, ವಾಯುದೇವರ ಜೀವೋತ್ತಮತ್ವ ಎಲ್ಲೆಲ್ಲಿಂದ ಗೊತ್ತಾಗ್ತಾ ಇದೆ?
ವಾಯುದೇವರ ಜೀವೋತ್ತಮತ್ವವನ್ನು ನಮಗೇನು ಪ್ರಸಿದ್ಧವಾದ 10 ಉಪನಿಷತ್ತುಗಳಿದ್ದಾವೆ. ಆ 10 ಉಪನಿಷತ್ತಿನಲ್ಲಿ 8 ಉಪನಿಷತ್ತುಗಳು ನೇರವಾಗಿ ಹೇಳ್ತಾವೆ. ಒಂದು ಉಪನಿಷತ್ತಿನಲ್ಲಿ ಅದರ ಬಗ್ಗೆ ಹೆಚ್ಚಿನ ವಿವರ ಬರಲ್ಲ, ಒಂದರಲ್ಲಿ ಸ್ವಲ್ಪ ಗೌಣವಾಗಿ ವಾಯುದೇವರ ಮಹತ್ವದ ವಿವರಗಳು ಬರುವಂಥದ್ದು. ಅದರಲ್ಲಿ ಒಂದು ಕಥೆ ಅಂತೂ 3 ಉಪನಿಷತ್ತುಗಳಲ್ಲಿ ಬಂದಿರುವಂಥದ್ದು, ವಾಯುದೇವರ ಜೀವೋತ್ತಮತ್ವದ ಸಮರ್ಥಕವಾದ ಕಥೆ. ಒಮ್ಮೆ ಎಲ್ಲ ದೇವತೆಗಳು ಯಾರು ಉತ್ತಮರು ಅಂತ ಪಂದ್ಯ ಹಾಕ್ಕೊಂಡ್ರ. ಯಾರು ಉತ್ತಮರು ನೋಡೋಣ, ಎಲ್ಲ ದೇವತೆಗಳ ತೃಪ್ತಿಯಾಗಿದೆ, ಯಾವ ದೇವತೆ ಉತ್ತಮ ನೋಡಬೇಕು ಅಂತ ಹೇಳಿ ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡ ಜಾಗ ಯಾವುದು ಅಂದರೆ ವಿರಾಟ್ ರೂಪ, ಬ್ರಹ್ಮದೇವರ ವಿರಾಟ್ ಶರೀರವನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ದೇವತೆಗಳು ಒಬ್ಬೊಬ್ಬರಾಗಿ ಹೊರಗೆ ಬರ್ತಾ ಇದ್ದಾರೆ. ಪಾದಾಭಿಮಾನಿ ಹೊರಗೆ ಬಂದ, ಹಸ್ತಾಭಿಮಾನಿ ಹೊರಗೆ ಬಂದ, ಶರೀರದಲ್ಲಿ ಕಣ್ಣಲ್ಲಿರೋ ಸೂರ್ಯಚಂದ್ರರು ಹೊರಗೆ ಬಂದರು, ನಾಲಿಗೆಯಲ್ಲಿರುವ ಅಗ್ನಿ ಹೊರಗೆ ಬಂದ, ಅಗ್ನಿವರ್ಣರು ಹೊರಗೆ ಬಂದರು, ದಂತದಲ್ಲಿರುವ ದೇವತೆಗಳು ಹೊರಗೆ ಬಂದರು, ಶ್ರೋತ್ರದ ದಿಗ್ದೇವತೆಗಳು ಹೊರಗೆ, ಎಲ್ಲ ಒಬ್ಬೊಬ್ಬ ದೇವತೆ ಒಂದೊಂದು ಇಂದ್ರಿಯದಿಂದ ಹೊರಗೆ ಬರುವಾಗಲೂ ಬರೀ ಆಯಾಯ ಇಂದ್ರಿಯಗಳು ಮಾತ್ರ ಶಕ್ತಿ ಕಳ್ಕೊಂಡು ದೇಹ ಹಾಗೇ ನಿಂತಿತ್ತಂತೆ. ಆದರೆ ಯಾವಾಗ ಪ್ರಾಣದೇವರು ಹೊರಗೆ ಬಂದರು ದೇಹ ಅದು ಬಿದ್ದೇ ಹೋಯಿತು. ಆ ದೇಹ ಬಿದ್ದೋಯ್ತಲ್ಲ, ಎಲ್ಲ ದೇವತೆಗಳು ಅನ್ಕೊಂಡ್ರಂತೆ ಕೊನೆಗೆ ಪ್ರಾಣದೇವರು ಬಂದರೆ ದೇಹ ಬಿತ್ತು. ಆದರೆ ಎಲ್ಲ ದೇವತೆಗಳೇನು ಅನ್ಕೊಂಡ್ರು, ನಾವೆಲ್ಲ ಬಂದ ಮೇಲೆ ಇವ್ರು ಬಂದಿದ್ದಕ್ಕೆ ಬಿದ್ದೋಯ್ತಟ್ಟೆ, ನಾವೆಲ್ಲ ಬರ್ತಾನೆ ಸ್ವಲ್ಪ ಸ್ವಲ್ಪ ಎಲ್ಲ ಬೀಳ್ತಾ ಬಂದಿತ್ತು, ಇವ್ರು ಬಂದರೆ ಪೂರ್ತಿ ಬಿತ್ತಟ್ಟೆ, ಹಾಗಾಗಿ ಇವ್ರದ್ದೇನು ದೊಡ್ಡಸ್ತಿಗೆ ಅನ್ನಿಸ್ಲಿಲ್ವಲ್ಲ ಅನ್ಕೊಂಡ್ರಂತೆ. ಅದಕ್ಕೆ ಹಾಗಾದ್ರೆ ಇನ್ನೊಂದು ರೌಂಡ್ ಪರೀಕ್ಷೆ ಏನು, ಎಲ್ಲ ದೇವತೆಗಳು ಒಳಗೆ ಹೋಗ್ಬೇಕು ಒಬ್ಬರಾದ್ಮೇಲೆ ಒಬ್ರು, ಯಾರು ಹೋದ್ರೆ ಏಳತ್ತೋ ಅವರು ಉತ್ತಮರು ಅಂತ ನಿರ್ಣಯ ಮಾಡೋದು ಅಂತ. ಒಂದೊಂದೇ ಇಂದ್ರಿಯದ ದೇವತೆ ಒಳಗೆ ಹೋದ, ಒಂದೊಂದೇ ಇಂದ್ರಿಯದ ದೇವತೆ ಒಳಗೆ ಹೋದ, ಯಾವ ದೇವತೆ ಒಳಗೆ ಹೋದ್ರು ಯಾವ ಇಂದ್ರಿಯದಲ್ಲಿ ಚಲನೆ ಬರಲಿಲ್ಲ ಅಂತ. ನೀವೇ ಯೋಚನೆ ಮಾಡ್ರಿ, ಏನಿಲ್ಲ ಆಚಾರ್ಯ ಪ್ರಾಣ ಹೋಗಿದೆ ಅಷ್ಟೇ, ಕಣ್ಣು ಕಿವಿ ಎಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡೋದು ಗೊತ್ತಾ ಯಾರಂತ. ಪ್ರಾಣ ಹೋದ್ಮೇಲೆ ಮುಗೀತು, ತಗೊಂಡು ಹೋಗಿ ಕಟ್ಟಿಗೆ ಮೇಲಿಟ್ಟು ಸುಡಬೇಕಟ್ಟೆ ಅದು ಅಲ್ವಾ. ದಾಸರಂದ್ರಲ್ಲ, ಕರಣಾಭಿಮಾನಿಗಳು ದಿವಿಜರು ದೇಹವ ಬಿಡಲು ಏನನ್ನಿಸ್ತಾನೆ, ಕುರುಡ ಕಿವುಡ ಮೂಕ ಎಂದೆನಿಸುವ ಅಂಥ ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಏನ್ ಹೇಳ್ತಾರೆ, ಅರಿತು ಪೆಣವೆಂದು ಪೇಳುವರು ಬುಧ ಜನರು, ಹೊತ್ತು ಹೋಯಿತು ಹೊರಗೆ ಹಾಕೆನುವರು ಅಂತಾರೆ ದಾಸರು. ಹೊತ್ತಾಯ್ತು ಸಾಕು, ಬೆಳಗ್ಗೆ ಹೋಗಿದ್ದಾನೆ, ರಾತ್ರಿ ಆದ್ರೂ ಇನ್ನೂ ಇಲ್ಲೇಡ್ಕೊಂಡು ಕೂತಿದ್ದಾರ. ಯಾವ ವ್ಯಕ್ತಿ 80-90 ವರ್ಷಗಳ ಕಾಲ ಅದೇ ಮನೆಯಲ್ಲಿ ಎಲ್ಲ ಮನೆಯ ಸದಸ್ಯರಿಗೆ ಯಜಮಾನನಾಗಿ ಬದುಕಿರ್ತಾರಲ್ಲ, ಅದೇ ವ್ಯಕ್ತಿ ಬೆಳಗ್ಗೆ ಹೋದ್ರೆ ನಮ್ಮ ತಾತಪ್ಪ ಇರ್ಲಿ ಇನ್ನೊಂದು 4 ದಿನ ಇಲ್ಲಿರ್ಲಿ ಯಾರು ಇಟ್ಕೊಳ್ತಾರೆ, ಹೊತ್ತು ಹೋಯ್ತು ಸಾಕು, ಸೂರ್ಯಾಸ್ತ ಆಗೋದ್ರೊಳಗೆ ಕೆಲಸ ಮುಗಿಸಿ ಮುಂದೆ ಹೋಗೋದು ನೋಡ್ರಿ. 80 ವರ್ಷದ ಹಿರಿಯ ಬದುಕಿರುವಾಗ ಅಷ್ಟು ಗೌರವ ಪಡೆದ ಹಿರಿಯ ಸತ್ರೆ ಮುಗೀತು, ಅವನನ್ನು ಸತ್ತ ದೇಹ ಶವ ಅಂತ ಅವನನ್ನು ವ್ಯವಹಾರ ಮಾಡಿಬಿಡ್ತಾರೆ. ಹೀಗೆ ಭಗವಂತ ಅವನನ್ನು ಬಿಟ್ಟರೆ ವಾಯುದೇವರು ಯಾವಾಗ ಆ ವಿರಾಟ್ ರೂಪದಲ್ಲಿ ಹೀಗೆ ಎಲ್ಲ ಇಂದ್ರಿಯಾಭಿಮಾನಿಗಳು ಪ್ರವೇಶ ಮಾಡಿದ್ರು, ಇಂದ್ರಿಯದಲ್ಲಿ ಚಲನೆ ಬರಲೇ ಇಲ್ಲ. ಆದರೆ ಯಾವಾಗ ವಾಯುದೇವರು ಪ್ರವೇಶ ಮಾಡಿದ್ರು ಆಗ ಆ ವಿರಾಟ್ ಶರೀರ ಮತ್ತೆ ಎದ್ದು ನಿಂತು ಬಿಟ್ಟಿದೆ. ಹೀಗೆ ಇದು ಒಂದು ಕಥೆ. ಇನ್ನೊಂದು ಕಥೆ, ಹಾಗಾಗಿ ವಾಯುದೇವರು ಎಲ್ಲ ದೇವತೆಗಳಿಗಿಂತ ಉತ್ತಮರು, ಎಲ್ಲ ಜೀವರಲ್ಲಿ ಉತ್ತಮರಾದವರು ವಾಯುದೇವರು. ಇನ್ನೂ ಒಂದು ಕಥೆಯನ್ನು ಉಪನಿಷತ್ ಹೇಳುತ್ತೆ. ಉಪನಿಷತ್ತಿನಲ್ಲಿ ಬಂದಷ್ಟು ವಾಯುದೇವರ ಮಹಿಮೆ ಭಾರಿ ಅದ್ಭುತ, ಬೇರೆ ಎಲ್ಲೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ, ವೇದದಲ್ಲಿ ಉಪನಿಷತ್ತುಗಳಲ್ಲಿ. ಇನ್ನೊಂದು ಕಥೆಯನ್ನು ಉಪನಿಷತ್ ಹೇಳುತ್ತೆ. ಒಮ್ಮೆ ಎಲ್ಲ ದೇವತೆಗಳು ಭಗವಂತನ ಆರಾಧನೆಗೆ ಒಂದು ಪ್ರತೀಕವನ್ನು ಹುಡುಕ್ತಾ ಇದ್ರಂತೆ, ಒಂದು ಅಧಿಷ್ಠಾನ, ಎಲ್ಲಿ ಭಗವಂತನನ್ನ ಪೂಜೆ ಮಾಡಬಹುದು. ಅವರೆಲ್ಲ ಮೊದಲು ಯೋಚನೆ ಮಾಡಿ ಬೇರೆ ಬೇರೆ ದೇವತೆಗಳ ಒಳಗಿರುವ ಭಗವಂತನನ್ನ ಪೂಜೆ ಮಾಡ್ಲಿಕ್ಕೆ ಹೊರಟ್ರಂತೆ. ಅಗ್ನಿಯ ಒಳಗಿರುವ ದೇವತೆಯನ್ನ ಭಗವಂತ ರೂಪವನ್ನ ಪೂಜೆ ಮಾಡ್ಲಿಕ್ಕೆ ಹೊರಟರು, ಇಂದ್ರನ ಒಳಗಿರುವ ಭಗವದ್ ರೂಪದ ಪೂಜೆಗೆ ಹೊರಟರು. ನಾಸಿಕ್ಯ ವಾಯು, ಕೋಣಾಧಿಪನಾದ ಯಾವ ವಾಯು ಇದ್ದಾನೆ ಪ್ರವಾಹವಾಯು, ಅವನಲ್ಲಿರುವಂತಹ ಭಗವತ್ತನ ರೂಪವನ್ನ ಅವನನ್ನ ಪ್ರತೀಕವನ್ನಾಗಿಟ್ಟುಕೊಂಡು ಅಲ್ಲಿ ಭಗವದ್ ಉಪಾಸನೆಯನ್ನು ಮಾಡ್ಲಿಕ್ಕೆ ಹೋದ್ರು. ಆದರೆ ಎಲ್ಲಿ ಭಗವದ್ ಉಪಾಸನೆಯನ್ನ ಮಾಡ್ಲಿಕ್ಕೆ ಹೊರಟರು ದೈತ್ಯರು ಬಂದು ಕಾಟ ಕೊಟ್ರು. ಸಾಧ್ಯವೇ ಆಗ್ಲಿಲ್ಲ, ಉಪಾಸನೆ ಮಾಡಕ್ಕೆ ಆಗ್ಲಿಲ್ಲ. ಇದು ಯಾರಿಗೆ? ದೇವತೆಗಳಿಗೆ, ಮನುಷ್ಯರಿಗೆ ಬಿಟ್ಬಿಡ್ರಿ. ಆದರೆ ಯಾವಾಗ ಅದಕ್ಕಾಗಿ ಆ ಎಲ್ಲ ದೇವತೆಗಳು ವಿಚಾರ ಮಾಡಿ ಮುಖ್ಯ ಪ್ರಾಣದೇವರನ್ನ ಪ್ರತೀಕವನ್ನಾಗಿಟ್ಟುಕೊಂಡು ಅಲ್ಲಿ ಉದ್ಗೀತನ ಉಪಾಸನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಆಗಲೂ ದೈತ್ಯರು ಬಂದಿದ್ದಾರೆ. ದೈತ್ಯರು ಬಂದು ಎಲ್ಲ ಪ್ರಾಣದೇವರ ಮೇಲೆ ಬಿದ್ದರೆ
ಮಣ್ಣಿನ ಹೆಂಟೆ ಬಂಡೆಗಲ್ಲಿಗೆ ಅಪ್ಪಳಿಸಿ ಪುಡಿ ಪುಡಿಯಾಗುವಂತೆ ಆ ಎಲ್ಲ ದೈತ್ಯರು ಪುಡಿ ಪುಡಿಯಾಗಿ ಬಿಟ್ಟಿದ್ದಾರೆ. ಹಾಗಾಗಿ ಪ್ರಾಣದೇವರನ್ನ ಆಖಣಾಶ್ಮ ಸಮ ಅಂತ ಕರೆಯುವಂಥದ್ದು ಅಂತ ಉಪನಿಷತ್ತು ಕಥೆ ಹೇಳುತ್ತೆ. ಹಾಗಾಗಿಯೇ ನಾವು ಪ್ರತಿಯೊಂದು ಕರ್ಮಗಳನ್ನು ಸಮರ್ಪಣೆ ಮಾಡುವ ಸಂದರ್ಭದಲ್ಲಿಯೂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಬೇಕು. ಯಾಕೆ ಹೇಳಬೇಕು ಅಂದರೆ, ನಾವು ಮಾಡಿದ ಕರ್ಮಗಳು ಭಗವಂತನಿಗೆ ಹೋಗೋದೇ ಇಲ್ಲ, ಇಲ್ದಿದ್ರೆ ಭಗವತ್ ಪೂಜೆ ಆಗೋದೇ ಇಲ್ಲ. ಸುಮ್ಮನೆ ತಲೆ ಮೇಲೆ ನೀರು ಹುಯ್ಕೊಂಡಿದ್ದೇ ಬಂತು, ಸುಮ್ಮನೆ ಒದ್ದೆ ಉಟ್ಕೊಂಡು ಕೂತಿದ್ದೇ ಬಂತು ಬಿಟ್ರೆ ನಾವು ಮಾಡಿದ ಕರ್ಮಗಳು ಭಗವತ್ ಪೂಜೆ ಅಂತ ಅನ್ನಿಸಿಕೊಳ್ಳೋಲ್ಲ. ಯಾಕೆ ಅಂದರೆ ಇದರಲ್ಲಿ ಏನು ವಿಶೇಷ? ದೇವತೆಗಳಿಗೆ ಪೂಜೆ ಮಾಡುವಾಗ ದೈತ್ಯರು ಹೇಗೆ ಕೆಡಿಸಿದ್ರು ಅಂದರೆ, ಈ ದೈತ್ಯರೆಲ್ಲ ತಪಸ್ಸು ಮಾಡಿದ್ರಂತೆ. ತಪಸ್ಸು ಮಾಡಿ ವರ ಪಡ್ಕೊಂಡ್ರಂತೆ. ಏನು ವರ ಪಡ್ಕೊಂಡ್ರು ಅಂದರೆ, ತತ್ವಾಭಿಮಾನಿಗಳಾದ ಯಾವ್ಯಾವ ದೇವತೆಗಳಿದಾರಲ್ಲ ಅದೇ ಹೆಸರು ನಮಗೂ ಬರಬೇಕು, ನಾವು ಆ ಎಲ್ಲ ತತ್ವಕ್ಕೆ ಅಭಿಮಾನಿ ಆಗಬೇಕು. ಅಂದರೆ ಒಂದು ತತ್ವಕ್ಕೆ ಒಬ್ಬ ದೇವತೆ ಅಭಿಮಾನಿಯಾಗಿದ್ದಾನೆ ಅಂತ ಅಂದುಕೊಳ್ಳ್ರಿ, ಚಂದ್ರ ಒಂದು ತತ್ವಕ್ಕೆ ಅಭಿಮಾನಿ ಅಂತ ಅಂದುಕೊಳ್ಳ್ರಿ, ಆ ಚಂದ್ರ ಅನ್ನುವ ಹೆಸರಿನ ಒಬ್ಬ ದೈತ್ಯನೂ ಅದೇ ತತ್ವಕ್ಕೆ ಅಭಿಮಾನಿ. ಹಾಗಾಗಿ ನೀವು ಯಾವುದೋ ಸಮರ್ಪಣೆಯನ್ನು ಮಾಡುವಾಗ ಸುಮ್ಮನೆ ಆ ದೇವತೆಯ ಹೆಸರಲ್ಲಿ ಹೇಳಿ ಸುಮ್ಮನೆ ಸಮರ್ಪಣೆ ಮಾಡಿಬಿಟ್ರೆ ಆ ಹೆಸರಿನ ದೈತ್ಯ ಬಂದು ಎತ್ಕೊಂಡು ಹೋಗ್ಬಿಡ್ತಾನೆ. ದೇವತೆಗಳಿಗಿಂತ ದೈತ್ಯರಿಗೆ ಶಕ್ತಿ ಜಾಸ್ತಿ, ಎತ್ಕೊಂಡು ಹೋಗ್ಬಿಡ್ತಾನೆ. ಆದರೆ ಯಾವಾಗ ಒಳಗೆ ಮುಖ್ಯ ಪ್ರಾಣದೇವರು ಕೂತಿದ್ದಾರೆ ಅಂತ ಹೇಳ್ತೇವೋ ಆಗ ಎಲ್ಲ ದೈತ್ಯರು ಬಂಡೆಗಲ್ ಮೇಲೆ ಬಿದ್ದ ಮಣ್ಣಿನ ಹೆಂಟೆಯಂತೆ ಪುಡಿಯಾಗಿ ಹೋಗ್ತಾರೆ ಅಂತ